ಅದರ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಾಳುಗಳಾಗಿ ಸ್ಪರ್ಧಿಸಿದ ನಮ್ಮ ಪಕ್ಕದ ತಾಲೂಕಿನವರಾದಂಥ ಹಿರಿಯ ವಕೀಲರಂಥ KL ಭೋಜರಾಜ್ ಅವರು ಸ್ಪರ್ಧೆ ಮಾಡ್ತಾ ಇದ್ದು ಅವರು ಈ ದಿವಸ ನಮ್ಮ ಸದಸ್ಯಕ್ಕೆ ಒಂದು ಮತಯಾಚನೆ ಮಾಡಿದ್ದು. ಹಾಗಾಗಿ ಅವರು ಮುಂದೆ ಅವರಿಗೆ ನಮ್ಮ ಸಂಘದಿಂದ ಕೂಡ ಎಲ್ಲ ರೀತಿ ಸಹಾಯ ಸಹಕಾರ ನೀಡಲು ಅವರು ಮತ ಕೇಳಲಿಕ್ಕೆ ಬಂದಿದ್ದಾರೆ. ಅವರು ನಮ್ಮೆಲ್ಲ ಉದ್ದೇಶಿಸಿ ಮಾತನಾಡಲು ಅಂತೇಳಿ ಅವರಿಗೆ ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಯವರೇ ಹಾಗೂ ಸಂಘದ ಯಾವತ್ತು ಪದಾಧಿಕಾರಿಗಳೇ ಹಾಗೂ ನನ್ನ ಸ್ನೇಹಿತರೆ ಹಾಗೂ ವಕೀಲ ಬಂಧುಗಳೇ, ನನಗೆ ಒಂದು ಸಂತೋಷದ ವಿಚಾರ ಅಂತಂದ್ರೆ ಬಾರ್ ಅಸೋಸಿಯೇಷನ್ ಇದಕ್ಕೆ KSPC ಎಲೆಕ್ಷನ್ ಇತ್ತಿರೋದು. ಯಾಕೆ ಅಂತಂದ್ರೆ ಈ ಎಲೆಕ್ಷನ್ ಇತ್ತಿದ್ದಕ್ಕಾಗಿ ನಿಮ್ಮಂತ ಒಳ್ಳೆ ಸ್ನೇಹಿತರು ಸಿಗ್ತಾ ಇದ್ದೀರಿ ಅಂತ. ಎಲೆಕ್ಷನ್ ಬರುತ್ತೆ ಹೋಗುತ್ತೆ, ವಿಶ್ವಾಸ ಇಟ್ಕೊಳ್ತಕ್ಕಂಥದ್ದು ಬಹಳ ಅತ್ಯಮೂಲ್ಯ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ನಾನು ನಿಮ್ಮ ಥರನೇ ಒಂದು ಸಣ್ಣ ಬಾರಿನಿಂದ ಬಂದವನು. ಹಾಗಾಗಿ ನಿಮ್ದೆಲ್ಲ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಹಕಾರ ಬೇಕು. ನಂದು ಕೆಲವು ವಿಚಾರಧಾರೆಗಳಿದೆ. ಯಾಕಂತಂದ್ರೆ ನಾನು ಆಲ್ಮೋಸ್ಟ್ ಈಗ ಒಂದು 50 ಸಣ್ಣ ಬಾರ್ಗಳಿಗೆ ಇದೇ ರೀತಿ 100 ಜನ ಇರೋರು, 150 ಜನ ಇರೋರು, 25 ಜನ ಇರತಕ್ಕಂಥ ಬಾರ್ಗಳಿಗೆಲ್ಲ ಭೇಟಿ ನೀಡಿದ್ದೇನೆ. ಅವ್ರದ್ದೆಲ್ಲ ಒಂದು ಕೂಗು ಅಂತಂದ್ರೆ ನೀವು ಜಿಲ್ಲಾ ಪ್ರಾಧಾನ್ಯತೆ ಕೊಡಬೇಕು ಅಂತ. ಯಾಕಂದ್ರೆ ಅದೇ ಜಿಲ್ಲಾ ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂಥದ್ದು. ಅದನ್ನ ನಾನು ತೀವ್ರವಾಗಿ ನೆಕ್ಸ್ಟ್ ನಾನು ಮುಂದಿನ ದಿನಗಳಲ್ಲಿ ಅದನ್ನ ನಿಮ್ಮೆಲ್ಲ ಸಹಕಾರನ ಗೆದ್ದುಕೊಂಡು ಮಂಡಿಸ್ತೀನಿ ಅಂತಕ್ಕಂಥ ವಿಚಾರವನ್ನ ಹೇಳ್ತೇನೆ. ಮತ್ತೆ ಮೇಲಾಗಿ ವೆಲ್ಫೇರ್ ಸ್ಟಾಫ್ನಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಬೇಕಾಗ್ತದೆ. ನಿಮ್ಗೆ ಗೊತ್ತಿಲ್ಲ, ಬಹಳ ಅನುಕೂಲ ಆಗ್ತದೆ ಅವರಲ್ಲಿ. ನೆಕ್ಸ್ಟ್ ಬಾರ್ಕೋಡ್ ಸಿಸ್ಟಮ್ ಬರಬೇಕಾದ್ರೆ ಒಂದು. ಮತ್ತೆ ಎರಡನೇದಾಗಿ ನಮ್ಗೆ ವೆಲ್ಫೇರ್ ಏನಿದೆ, ಈಗ ಒಬ್ಬ ವಕೀಲರು ದುರ್ಮರಣ ಆದ್ರು, ಮತ್ತೊಂದಾದ್ರು, ಅಪಘಾತ ಆದ್ರು ಕೊಡ್ತಕ್ಕಂಥದ್ದು ಕೇವಲ 8 ಲಕ್ಷ ರೂಪಾಯಿ ಕೊಡ್ತಾರೆ. ಇಟ್ ಇಸ್ ದ ಪೀನೆಟ್ ಅಮೌಂಟ್. ಮೊನ್ನೆ ನಾನು ನಿನ್ನೆ ಬ್ಯಾಡಗೆಲ್ಲಿ ಹೋಗಿದ್ದೆ. ಬ್ಯಾಡಗೆಲ್ಲಿ ಒಬ್ರು ವಕೀಲರು ಮಾತಾಡ್ತಾ ಹೇಳಿದ್ರು, ಏನು 2,000 ರೂಪಾಯಿ ಸೀನಿಯರ್ ವಕೀಲರು ಕಟ್ತೇವೆ ನಾವು ಕಟ್ಟ ಅಮೌಂಟೇ ಇಂಟ್ರೆಸ್ಟ್ ಎಲ್ಲ ಸೇರಿ 4 ಲಕ್ಷ ರೂಪಾಯಿ ಆಗಿರುತ್ತೆ ಸರ್. ನಾವು ಕಟ್ಟೋದೇ 4 ಲಕ್ಷ ಆಗಿರ್ತದೆ, ಇವ್ರು ಕೊಡೋದು 4 ಲಕ್ಷ. ಅದು ನಾವು ಸತ್ತ ಸಿಗೋದು, ನಮಗೆ ಬದುಕಿದ್ದ ಸಿಗೋದಲ್ಲ ಇದು. ಆಕ್ಚುಲಿ ಇದ್ರ ಜೊತೆಗೆ ಈಗ 2,000 ಕಟ್ತೀವಿ ಅಂತ ಇಟ್ಕೊಳ್ಳಿ, ಇನ್ನೂ 1,000 ಏನಾದ್ರು ನಾವು ಇನ್ಶೂರೆನ್ಸಿಗೆ ಅಂತ ತಗೊಂಡು ಯಾವ್ದಾರು ಇನ್ಶೂರೆನ್ಸ್ ಕಂಪ್ನಿ ಜೊತೆ ಟೈಅಪ್ ಆದ್ರೆ ಮಿನಿಮಮ್ ಒಂದು 50 ಲಕ್ಷ ರೂಪಾಯಿ ಸಿಗ್ತಕ್ಕಂಥ ವ್ಯವಸ್ಥೆ ಅದನ್ನು ಮಾಡಕ್ಕೆ ಒಂದು ಅವಕಾಶ ಇದೆ. ಗ್ರೂಪ್ ಇನ್ಶೂರೆನ್ಸ್ ಅಂತ ಮಾಡಿ ವಕೀಲರಿಗೆ. ಮತ್ತೆ ವಕೀಲರಂದ್ರೆ ನಾವು ಬಟ್ಟೆ ಪಾಡಿಗಿರೋರು ಅಂತ ಹೇಳಿ ಸರ್ಕಾರಗಳು ಚಿಂತನೆ ಮಾಡ್ತದೆ. ಅದು ಬಹಳ ತಪ್ಪು. ಇವತ್ತಿನ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಅಂತಂದ್ರೆ ಅಲ್ಲಿ ವಕೀಲರದು ಬಹಳ ಸಹಕಾರ ಇದೆ, ಕೊಡುಗೆ ಇದೆ ಇವತ್ತು. ಯಾಕೆ ಅಂತಂದ್ರೆ ನಾವು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕಾದ್ರೆ ನಾವು ವಕೀಲರು ವಾಯ್ಸ್ ಬೇಕೇ ಬೇಕು. ಯಾಕಂದ್ರೆ ನಾವು ಯಾರಿಗೂ ಡಿಪೆಂಡೆನ್ಸಿ ಇಲ್ಲ. ಹಾಗಾಗಿ ನಾವು ಅದನ್ನು ಪ್ರೂವ್ ಮಾಡ್ಬೇಕು. ಏನ್ ಮಾಡ್ತೀರಿ ಈ ಸಮಾಜದಲ್ಲಿ ನಮ್ದೊಂದು ಹಿನ್ನಡೆ ಏನಪ್ಪ ಅಂದ್ರೆ ವಕೀಲರು ಅಂದ್ರೆ ನಮಗೆ ಬ್ಯಾಂಕ್ನ ಲೋನ್ ಕೊಡೋದಿಲ್ಲ, ಈ ಬಾಡಿಗೆ ಮನೆ ಕೊಡ್ಲಿಕ್ಕೆ ನಮಗೆ ಯೋಚನೆ ಮಾಡ್ತಾರೆ. ಕೆಲವ್ರು ನಿನ್ನೆ ಒಬ್ಬ ಸ್ನೇಹಿತ ಹೇಳ್ತಾರೆ ನಮ್ಗೆ ಹೆಣ್ಣು ಕೊಡಲ್ಲ ಅದಲ್ಲ. ನಾನು ಅದಕ್ಕೆ ಕೇಳಿದೆ, ನಮ್ಗೆ ಏನೋ ನಮ್ಗೆ ಹೆಣ್ಣು ಸಿಗ್ತಾವ ಅನ್ಯತಾ ಭಾವಿಸೋಣ. ಹಂಗಾಗಿ ನಾವೇನು ಅದಕ್ಕೆ ಯೋಚನೆ ಮಾಡೋದು ಬೇಡ. ಯಾಕಂದ್ರೆ ನಮಗೊಂದು ನಾವು ಸ್ಟೆಬಿಲಿಟಿನ ಹೊಂದಬೇಕು. ಯಾಕಂದ್ರೆ ವಕೀಲರು ಅಂತ ನಮ್ದೊಂದು ಜಾತಿ, ವಕೀಲರು ಅನ್ನೋ ಜಾತಿ ಏನಿದೆಯಲ್ಲ ನಾವೆಲ್ಲರೂ ಕೂಡ ಶಕ್ತಿವಂತರೆ. ಯಾಕಂದ್ರೆ ಕಾನೂನು ಗೊತ್ತಿದೆ ನಮಗೆ, ಕಾನ್ಸ್ಟಿಟ್ಯೂಷನ್ ಚೆನ್ನಾಗಿ ಗೊತ್ತಿದೆ. ನಮ್ಗೆ ಹೌ ಟು ಯೂಸ್ ದಟ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಸರಿಯಾಗಿ ಬಳಸ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನಾವು ವಕೀಲ ವೃತ್ತಿ ಸ್ವಲ್ಪ ನಾವು ಎಲ್ಲೋ ಒಂದ್ ಕಡೆಗೆ ಕಾಂಪ್ರಮೈಸ್ ಆಗ್ತಾ ಇದೀವಿ. ಆದ್ರೂ ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂತಂದ್ರೆ ಸಣ್ಣ ಬಾರ್ನಲ್ಲಿ ಅದು ಅನಿವಾರ್ಯತೆ ಕೂಡ ಇದೆ. ನಾವು ವಿವಿಧ ರಂಗಗಳಲ್ಲಿ ಇದ್ದಾಗ ಕೆಲವು ಸರಿ ಅದು ಆಗ್ತದೆ. ಮತ್ತೆ ನಾನು ಪಕ್ಕದ ಬಾರ್ ನೀವು ಯಾವಾಗಲೂ ಕರೆದಾಗ ಬರ್ತೇನೆ. ಮತ್ತೆ ನಿಮ್ಮೆಲ್ಲ ಸಹಕಾರದಿಂದ ಎಲೆಕ್ಷನ್ ಗೆಲ್ತೇನೆ, ಅದೇನು ಅನುಮಾನ ಇಲ್ಲ. ಯಾಕೆ ಅಂತಂದ್ರೆ ನಾವು ಸಣ್ಣ ಬಾರ್ನಾಗಿದ್ರು ಕೂಡ ನನಗೊಂದು ವೈಡ್ ಕಾಂಟ್ಯಾಕ್ಟ್ ಇದೆ. ಇಡೀ ಕರ್ನಾಟಕದಲ್ಲಿ ವೈಡ್ ಕಾಂಟ್ಯಾಕ್ಟ್ ಇದೆ. ನಿಮ್ಮಂತ ಒಳ್ಳೆ ಸ್ನೇಹಿತರಿದ್ದೀರಿ. ಯಾವುದೇ ಬಾರಿಗೆ ಹೋದ್ರು 10 ಜನ ಒಳ್ಳೆ ಸ್ನೇಹಿತರಿದ್ದೀರಿ. ನಿಮ್ಮಲ್ಲಿ ವಿಶ್ವಾಸವನ್ನು ನಾನು ಇಡ್ತೇನೆ, ನನ್ನ ಮೇಲೆ ನೀವು ವಿಶ್ವಾಸ ನೀಡ್ರಿ. ನಿಮ್ದೆಲ್ಲ ಪ್ರೀತಿ ವಿಶ್ವಾಸವನ್ನು ಮುಂದಿನ ನೀವು ತಗೊಳ್ತೇನೆ. ಮತ್ತೆ ನೀವು ಏನು ಸಲಹೆ ಕೊಡ್ತೀರೋ ಆ ಸಲಹೆನ ಚಾಚು ತಪ್ಪದೆ ನಾನು ಬಾರ್ ಕೌನ್ಸಿಲಿಂಗ್ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು ಅಂತ ನಿಮ್ಮಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ. ದಯವಿಟ್ಟು ತಾವರ ಸೀನಿಯರ್ ಕೌನ್ಸಿಲ್ ಇದ್ದೀರಿ, ದಯವಿಟ್ಟು ನನಗೆ ಪ್ರಾಶಸ್ತ್ಯದ ಮತವನ್ನು ಕೊಡಬೇಕು ಅಂತ. ಒಂದ್ ವೇಳೆ ನಿಮ್ಮ ಬಾರ್ನಲ್ಲೋ ನಿಮ್ಮ ಜಿಲ್ಲೆಯಲ್ಲಿ ಯಾರು ನಿಂತ್ಕೊಂಡ್ರು ಅಂತ ನೀವು ಫಸ್ಟ್ ಓಟಿಗೆ ಏನಾದ್ರು ಒಂದು ಕಮಿಟ್ಮೆಂಟ್ ಇದ್ರೆ
ನಿಮ್ಗನ್ಸ್ಕೊ ಇವನೇ ಅವನಪ್ಪ ಪಕ್ಕದಲ್ಲಿ ಬಂದು ನಂಬಾರನ್ನ ಎತ್ಕೊಂಡು ಫಸ್ಟ್ ಓಟ್ ಕರ್ತಾನೆ ಕೇಳ್ತಾನೆ ಅನ್ಕೊಂಡ್ಬಿಡಿ. ಅಟ್ಲೀಸ್ಟ್ ಸೆಕೆಂಡ್ ಓಟರ್ ಯಾರು ನಿಲ್ಲಿಲ್ಲ ಅಂದ್ರೆ ದಯವಿಟ್ಟು ಫಸ್ಟ್ ಓಟನ್ನ ನನಗೆ ಕೊಡ್ಬೇಕು, ನಿಮ್ ಜೊತೆಗೆ ಇರ್ತೇನೆ. ಇದು ಸಣ್ಣ ಕ್ರೌಡ್ ಅಲ್ಲ ಸರ್. ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು ಅಂದ್ರೆ, ಸ್ವಾಮಿ ವಿವೇಕಾನಂದರು ನಮ್ಮ ಸುಭಾಷ್ ಚಂದ್ರ ಬೋಸ್ ಏನಿದ್ರು ಗೊತ್ತಾ, 4 ಜನ ಯೂತ್ಸ್ ಕೊಡಿ ದೇಶ ಗೆಲ್ತೀವಿ. ನಾವು 20 ಜನ ವಕೀಲರಿದ್ದೀವಿ, 2000 ಓಟ್ ತರ್ತಕ್ಕಂಥ ಶಕ್ತಿ ಇದೆ ನಿಮ್ದು. ಇವತ್ತು ಫೋನ್ ಲಿಸ್ಟ್ ಓಪನ್ ಮಾಡಿದ್ರೆ ಮಿನಿಮಮ್ 500 ಜನ ಬೇಡ 200 ಜನ ವಕೀಲರು ಫ್ರೆಂಡ್ಸ್ ಇರ್ತಾರೆ ಸರ್. ದಯವಿಟ್ಟು ನಾನು ನಿಮ್ಮ ಕಳ್ಕಳಿ ಪ್ರಾರ್ಥನೆ, ಅಟ್ಲೀಸ್ಟ್ ಒಂದಿಷ್ಟು ಜನಕ್ಕೆ ನಮ್ದು ಒಳ್ಳೆ ಸ್ನೇಹಿತನಿರ್ತಾನಪ್ಪ, ಪ್ರಿಫರೆನ್ಷಿಯಲ್ ಓಟ್ ಕೊಡಿ ಅಂತ ಒಂದೊಂದು ಕೆಲಸ ಮಾಡ್ಕೊಡಿ ಸರ್. ನಿಮ್ದು ಋಣವನ್ನು ನಾನು ದಯವಿಟ್ಟು ತೀರಿಸ್ತೇನೆ. ಮತ್ತೆ ನೀವು ಯಾವ